ಅವರು ಡೈಟಿಷಿಯನ್ ಅಂತ ಹೇಳ್ಕೊಳ್ಳೋದು ಈಗ ಇತ್ತೀಚೆಗೆ ಅದು ಆಸಕ್ತಿ ಗುಟ್ಟಾಗಿ ಅವರು ಬಹಳ ಆಸಕ್ತಿಯುತ ಅವರು ಮಾಡ್ತಾ ಇದ್ದಾರೆ. ಅವರ ಬಗ್ಗೆ ಹೇಳಬೇಕು ಅಂದರೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಈಗ ಆ್ಯಕ್ಚುಲಿ. ಸೊ ಐ ವಿಲ್ ಬಿ ಟೆಲಿಂಗ್ ಯು ಲಿಟಲ್ ಲೇಟರ್. ವೆಲ್ಕಮ್ ಟು this Zen garden. Okay, this small place we are doing the yajna for the last 12 years under Zen. Okay, and when we did this, I think Jayant is a witness. ಅವರು ಇಲ್ಲೇ ಇದ್ದಾರೆ. ಜಯಂತ್ ಅವರು ನಮ್ಮ ಹಿರಿಯರು. ನಾನು ಅವ್ರ ಬಗ್ಗೆ ಹೇಳ್ತಿರ್ತೀನಿ ನಿಮಗೆ. ಇವತ್ತು ರಾಜಶೇಖರ್ ಬಂದಿರೋದಕ್ಕೆ ಅವರು ಕೃಪೆ ಮಾಡಿ ಇಲ್ಲಿ ಬಂದಿದ್ದಾರೆ. ಇಲ್ಲ, ಪ್ರಕೃತಿ ಹೇಳ್ಕೊಂಡು ಬಂದಿದೆ ಅವರ. ಓಕೆ, ಇವೇ ಬಿಗ್ಯಾನ್ ಟು ಜಯಂತ್. ಜಯಂತ್ ಅವರ ವಿಷಯ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಿಮಗೆ ಪ್ರಭಾಕರ್ ಅವರೇ. And he's been with me like ಒಂಥರ ತಾಯಿ ಮಗನ ರಿಲೇಶನ್ಶಿಪ್ ನಮ್ದು ಒಂದು. Through thick and thin, he was with me. So I'm happy he's here. Okay, he made our day. ಎವ್ರಿ ವೀಕ್ ಈಗ ಏನಾಗ್ಬಿಟ್ಟಿದೆ ಅಂದರೆ ಝೆನ್ನಲ್ಲಿ ಜಾಗ ಕಡಿಮೆ ಆಗೋಗಿದೆ. ದೊಡ್ಡ ಜಾಗ ನೋಡಿದ್ದೀವಿ ಆಗಲೇ, ಇದೊಂದು ಬಿಡ್ತಿದ್ದೀವಿ. ಸೊ ಇಟ್ ಟೇಕ್ ಸಮ್ ಟೈಮ್, 1 month. ಓಕೆ, ರಿಂಗ್ ರೋಡ್ನಲ್ಲಿದೆ. ಈ ಯೂಟ್ಯೂಬ್ ಶುರು ಮಾಡಿದ್ಮೇಲೆ ಒಂದು ಶುರು ಆಗಿದೆ. ಯಾಕಂದರೆ ಎವ್ರಿ ವೀಕ್ ದೇ ಆಸ್ ವಿ ಪ್ರೇಮ್ ಕುಮಾರ್ ವಾಟ್ ಇಸ್ ದ ಮೆಸೇಜ್ ಫಾರ್ ದ ವೀಕ್ ಅಂತ ಕೇಳ್ತಾರೆ. ಆಲ್ ಓವರ್ ದ ವರ್ಲ್ಡ್ ದೇ ಗಾಟ್ ಅಕಸ್ಟಮ್ ಟು ದಟ್. ಆ್ಯಂಡ್ ವಿಡಿಯೋಸ್ ಎಷ್ಟು ಇನ್ಫ್ಲೂಯೆನ್ಸ್ ಆಗ್ತಾ ಇದೆ ಅಂದರೆ, ಸೊ ದ ಹೋಲ್ ವರ್ಲ್ಡ್ ಈಸ್ ಹಿಯರ್ ಅನ್ನೋಂಗೆ ಆಗಿದೆ ಥರ. ಸೊ ನಾನು ಅದನ್ನೇ ಎಲ್ರಿಗೂ ಹೇಳ್ತಾ ಇದ್ದೆ, ಸೊ ಶೇರ್ ದಿಸ್ ಮಾಡೆಲ್. ಕೃಷ್ಣ ಇರ್ಬೋದು, ಅವರ ಶಿಷ್ಯ 5-6 ವರ್ಷಗಳಿಂದ ಬೈಯೋದು ಜಾಸ್ತಿ ನಾನೇ ಅವರಿಗೆ. ಯಾಕಂದರೆ ಒನ್ ಹೂ ಈಸ್ ಎ ಟಫ್ ಗುರು ಆರ್ ಎ ಟಫ್ ಮಾಸ್ಟರ್ ಕ್ಯಾನ್ ಓನ್ಲಿ ಮೇಕ್ ದಿಸ್ ಡಿಸೈಪಲ್ ಶೈನ್. ಪತ್ರಿಜಿಯವರು. ಸೊ ಲೆಟ್ ಅಸ್ ಗಿವ್ ಹ್ಯಾಂಡ್ ಟು ಪತ್ರಿಜಿ ಪ್ಲೀಸ್. ಪತ್ರಿಜಿಯವರು 25 ವರ್ಷಗಳ ಹಿಂದೆ ಈ ಧ್ಯಾನದ ಒಂದು ಅನುಭವನ ಅವ್ರು ಪಡೆದು ಬೇರೆಯವ್ರಿಗೂ ಕೊಡಬೇಕು ಅಂತ. ಈ ಹ್ಯಾಡ್ ಎ ಡ್ರೀಮ್ ಆಫ್ ಮೇಕಿಂಗ್ ದ ಹೋಲ್ ವರ್ಲ್ಡ್ ಮೆಡಿಟೇಷನ್ ಥರ. ಧ್ಯಾನ ಜಗತ್, ಮೆಡಿಟೇಷನ್, ಸಸ್ಯಾಹಾರಿ ಜಗತ್, ಪಿರಮಿಡ್ ಜಗತ್, ಪರಿಶುಭ್ರ ಜಗತ್, ಆಧ್ಯಾತ್ಮಿಕ ಜಗತ್ ಅಲ್ಟಿಮೇಟ್ಲಿ. ಅದು ಆ ಒಂದು ಡ್ರೀಮ್ನ ಅವರು ಸ್ಟಾರ್ಟೆಡ್ ಶೇರಿಂಗ್ ದ ಡ್ರೀಮ್ ಫಾರ್ ಯಂಗ್ಸ್ಟರ್ಸ್. 4-5 ಜನ ಶುರು ಮಾಡಿದ್ದು ಇವತ್ತು ಕೋಟಿಗಳು ಕೊಟ್ಟೋಗಿದೆ. ಓಕೆ, ಆಲ್ ಓವರ್ ದ ವರ್ಲ್ಡ್ ವಿ ಹ್ಯಾವ್ ಸೆಂಟರ್ಸ್. And as the Vice President, I have been serving for last 8 years under different names. ಧ್ಯಾನ ಪ್ರಚಾರ ಟ್ರಸ್ಟ್ನಲ್ಲಿ ಅಮೋಘವಾದ ಕೆಲಸ ನಡೀತಾ ಇದೆ. ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ 150 ಆ್ಯಕ್ಟಿವ್ ಸೆಂಟರ್ಸ್ಗಳಿದ್ದಾವೆ, ಸ್ಮಾಲ್ ಆ್ಯಂಡ್ ಬಿಗ್. ಧ್ಯಾನ ಕಸ್ತೂರಿ ನಡೆಸ್ತಾ ಇದ್ದೀವಿ. ನಮ್ಮ ಡಾಕ್ಟರ್ ಸತ್ಯನಾರಾಯಣ ಅವರು ಆ ಒಂದು ಜವಾಬ್ದಾರಿನ ಅತ್ಯಂತ ಜವಾಬ್ದಾರಿಯಿಂದ ಮತ್ತು ಶ್ರೇಷ್ಠ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ. ನಿಜವಾಗ್ಲೂ ಗಿವ್ ಎ ಬಿಗ್ ಹ್ಯಾಂಡ್ ಟು ಹಿಮ್. ಯಾಕಂದರೆ ಯಾವುದೇ ಒಂದು ಮ್ಯಾಗಝೈನನ್ನು ಓಪನ್ ಮಾಡಿ ಬಿಡೋದು ಭಾಳ ಈಸಿ. ರಿಜಿಸ್ಟರ್ ಮಾಡಿ ಶುರು ಮಾಡಿಬಿಡ್ತಾರೆ. ಸಸ್ಟೈನ್ ಮಾಡೋದು ಭಾಳ ಕಷ್ಟ ಇದೆ. ಯು ಕೆ ನಾಟ್ ಬಿ ನೋಯಿಂಗ್. ಸೊ ದಟ್ ಗ್ರೇಟ್ ವರ್ಕ್. ನಮ್ಮ ಒಂದು ಬಿಲೀಫಲ್ಲಿ, ನಮ್ಮ ಒಂದು ಕೋರ್ ವ್ಯಾಲ್ಯೂಸಲ್ಲಿ ಧ್ಯಾನ, ಸತ್ಸಂಗ, ಸ್ವಾಧ್ಯಾಯ, ಆಚಾರ ಸಂಗತ್ಯ, ನಮ್ಮ ಆಹಾರಗಳ ಬಗ್ಗೆ ಕಾರ್ಯಕ್ರಮ, ಇದನ್ನೆಲ್ಲ ನೋಡ್ಕೋಬೇಕಾಗತ್ತೆ. ಸೊ ಸ್ಟಿಲ್ ಒನ್ ಮೆಸೇಜ್ ಇಫ್ ಐ ವಾಂಟ್ ಟು ಗಿವ್ ಯು ಈಸ್, ಒಬ್ಬ ಝೆನ್ ಮಾಸ್ಟರ್ ಇದ್ರಂತೆ. ಒಂದು ಝೆನ್ ಮಾಸ್ಟರ್, he was a different kind of a Zen master. Okay, he had 10 disciples. Okay, and he gave ಅವರು ಚಿತ್ರ ಬರೆಯೋದು ಹೇಳ್ಕೊಡ್ತಾ ಇರುತ್ತೆ. he used to teach how to paint. Okay, and how to convert the painting into a meditation. You got it? How to convert your painting into meditation. How you can involve yourself in painting. ಆ ಚಿತ್ರವನ್ನು ಬಿಡಿಸುವಾಗ ಪೇಂಟ್ ಮಾಡ್ತಾ ಮಾಡ್ತಾ ನಿಮ್ಮನ್ನು ನೀವು ಮರೆತು ಆ ಒಂದು ಧ್ಯಾನದ ಸ್ಥಿತಿ ತಲುಪೋದು ಏನು, ಅದು ಒಂದು ಮೆಥಡ್. ಓಕೆ, ಆ್ಯಂಡ್ ನೋಡಿ, ಕತೆ ಬರೆಯೋರಿರ್ಬೋದು ಅಥವಾ ನಮ್ಮ ನೊಬೆಲ್ ಪ್ರೈಸ್ ವಿನ್ನರ್ ಯಾರು, ನಮ್ಮ ಗೀತಾಂಜಲಿ ರವೀಂದ್ರನಾಥ್ ಟ್ಯಾಗೂರ್,
ಅವ್ರನ್ನೆಲ್ಲ ನೋಡಿದ್ರೆ ಅವರು ಯಾವುದೋ ದೊಡ್ಡ ಇವ್ರ ಥರ ಅವ್ರದ್ದು ಋಷಿ ಥರನೇ ಇರೋದಲ್ವ. ಸೊ ದೇ ಆರ್ ಆಲ್ ಮೆಡಿಟೇಟರ್ಸ್, ಓಕೆ, ಪೊಯೆಟ್ಸ್, ಓಕೆ, ಆ್ಯಂಡ್ ಇವರು ಪೇಂಟರ್ಸ್, ಸ್ಕಲ್ಪ್ಟರ್ಸ್, ಅರ್ಥ ಆಯ್ತಲ್ಲ. ಆ್ಯಂಡ್ ಸೊ ಈ ಥರದ ಆಕ್ಟಿವಿಟಿ, ಆರ್ಕಿಟೆಕ್ಟ್ಸ್. ಮೈ ವೈಫ್ ಇಸ್ ಆರ್ಕಿಟೆಕ್ಟ್. ಕೇಳ್ತಿದ್ದಾರೆ ಕೆಲವರು, ಏನು ಸ್ವಲ್ಪ ಲೆಕ್ಕಾಚಾರ ಹಾಕಲ್ವಲ್ರಿ, ಒಳ್ಳೆ ಮಗು ಥರ ಇರ್ತೀರ ನೀವೆಲ್ಲ, ನಾವು ಹಾಕಲ್ವ, ಆಗಲಿ ಬಿಡ್ರಿ. ಸೊ ದಟ್ ಇಸ್ ವೇ ದೇ ಲೀವ್. They don't put logic in their life. Okay, so painting can also be and listening can also be a meditation. Speaking can also be a meditation. And Sir is going to talk about 90 minutes about your food habits, what you eat. Is an expert sitting. We are so lucky. How it can be converted into meditation. You know, Osho used to say, your eating should be converted into meditation. Okay. So he used to teach that. One challenge kotru. He gave a thing like ಒಂದು ಹಸು ಮೇಯ್ತಾ ಇದೆ ಹುಲ್ಲನ್ನ. There's a cow who is eating grass, okay, in a grass field. But nobody should write a cow and a grass. Look at the challenge of a painting. ಕಷ್ಟ ಇದೆ ಅಲ್ವಾ? ಹಸು ಇದೆ, ಹಸು ಹುಲ್ಲು ಮೇಯ್ತಾ ಇದೆ. ಆದರೆ ಹಸುನು ತೋರಿಸ್ಬಾರ್ದು, ನೀವು ಹುಲ್ಲನ್ನು ತೋರಿಸ್ಬಾರ್ದು. ಹೇಗೆ ಪೇಂಟ್ ಮಾಡ್ಕೊಂಡು ಬಂದ್ವಿ 10 ಜನಕ್ಕೆ ಎಲ್ಲ ಭಾಳ ಟೆನ್ಷನ್ ಮಾಡಿಕೊಂಡು, ಹಸುನು ತೋರಿಸ್ದೆ, ಹುಲ್ಲು ತೋರಿಸ್ದೆ, ಹೌಕೆನ ರೈಟ್ ಹುಲ್ಲುಗಾವಲು ಏನೇನೋ ಟೆನ್ಷನ್ ಮಾಡ್ಕೊಂಡು ಏನೇನೋ ಅಸ್ಪಷ್ಟ ಚಿತ್ರಗಳನ್ನೆಲ್ಲ ಬರ್ಕೊಂಡು ಬಂದರು. ಒಂದು ಎಲ್ಲರೂ ತೋರಿಸಿದ್ರು, ನೋಡಿ ಸರ್, ದಿಸ್ ಇಸ್ ದ ಟೈಪ್. 1 hour ಕೊಟ್ಟಿದ್ರು. ಸೊ ದೇ ಕೇಮ್ ಬ್ಯಾಕ್ ಔಟ್ 1 hour ಇಶ್ಯೂ. ಈ ರಿಜೆಕ್ಟೆಡ್ ಆಲ್. ಏನೋ ಒಂದು ಇದ್ರ ಬದಲು ಇನ್ನೇನೋ ಮಣ್ಣು ಬರೆದಿದ್ರು, ಅಥವಾ ಹಸು ಬದಲು ಇನ್ನೇನೋ ಸಿಂಬಾಲಿಕ್. ದೇ ಆಲ್ ಡಿಡ್ ಸಮ್ ಆಬ್ಸ್ಟ್ರಾಕ್ಟ್ ಪೇಂಟಿಂಗ್. ಆಬ್ಸ್ಟ್ರಾಕ್ಟ್ ಪೇಂಟಿಂಗ್ ಅಂತ ಇರುತ್ತಾ, ಡೈರೆಕ್ಟ್ ತ್ರಿಶೂಲ ಇರಲ್ಲ, ಇನ್ನೇನೋ ಇರುತ್ತೆ, ಫೋಟೋ ಹಾಕ್ಬಿಡಲ್ಲ ಆಬ್ಸ್ಟ್ರಾಕ್ಟ್ ಪೇಂಟಿಂಗ್ ಅಲ್ಲಿ. ಸೊ ಒಬ್ಬ ಮಾತ್ರ ಖಾಲಿ ಹಾಳೆ ತಂದಿದ್ದಂತೆ. ಖಾಲಿ ಹಾಳೆ ನೋಡಿ, ದಿಸ್ ದ ಪರ್ಫೆಕ್ಟ್ ಪೇಂಟಿಂಗ್ ಅಂತ ಎಲ್ಲರಿಗೂ ಶಾಕ್ ಆಗುತ್ತೆ. ಏನಪ್ಪ ಇದು ಪರ್ಫೆಕ್ಟ್ ಪೇಂಟಿಂಗ್ ಅಂತ ಇದೆ, ಖಾಲಿ ಹಾಳೆ ತರ್ಕೊಡ್ತಾರೆ, ನಥಿಂಗ್ ಎಸ್ ಡನ್. ಹಾಗೆ ಪರ್ಫೆಕ್ಟ್ ಪೇಂಟಿಂಗ್, ಯು ಆರ್ ಗ್ರೇಟ್, ಯು ಆರ್ ಡನ್ ಇಟ್. ಎಲ್ಲ ಇದೆ. ಖಾಲಿ ಹಾಳೆಲಿ ಏನಿದೆ? ಹಸುನು ಇಲ್ಲ, ಇದು ಇಲ್ಲ. ಹಸು ಹುಲ್ ಮೇಯ್ದ ಮೇಲೆ ಮನೆಗೆ ಹೋಯ್ತು ಅಂತ ಗುರು ಹೇಳಿದ್ರಂತೆ. ಹುಲ್ಲೆಲ್ಲಿ ಇದೆ? ಹಸು ಹುಲ್ ಮೇಯ್ದ ಮೇಲೆ ಹುಲ್ಲೆಲ್ಲಿರುತ್ತೆ? When the cow has eaten food, it is gone to his house. When the and when the grass, it has eaten the grass, and where is the question of grass? You got it? So what it? So Zen is always about giving a message, a punchline like this. No direct, okay? No direct. Like empty cup. Empty cup. ಎಲ್ಲ ಕೇಳಿದ್ರು ನನಗೆ, ಎಂಟಿ ಕಪ್ ಅಂದ್ರೆ ಏನು? ಎಂಟಿ ಕಪ್ ಅಂದ್ರೆ ಏನು? ಏನ್ರಿ ಎಂಟಿ ಕಪ್ ಅಂದ್ರೆ ಏನು? ಕಾಫಿ ಟೀ ಇರುತ್ತೆ ಅದರಲ್ಲಿ, ಇವೇನು ಎಂಟಿ ಕಪ್ ಅಂತ ಮಾಡ್ಕೊಟ್ಟಿದ್ದೀನಿ ಟೈಟಲು ನಿಮ್ಮ ಬುಕ್ಗೆ. ಅಂದರೆ ಎಂಟಿ ಕಪ್ ರೆಪ್ರೆಸೆಂಟ್ಸ್ ಎಂಟಿ ಮೈಂಡ್. ಪ್ಲೀಸ್ ರಿಮೂವ್ ದಟ್ ವಾಟ್ ಎವರ್ ಇನ್ಸೈಡ್ ದಟ್ ಕಪ್, ದೆನ್ ಯು ಕಮ್ ಟು ಮಿ ಅಂತ. ಅಲ್ಲಿದೆಯಲ್ಲ ಆ ಸ್ಟೋರಿ. ದ ಸೇಮ್ ಕೈಂಡ್ ಆಫ್ ಥಿಂಗ್ ಈ ಸೇಸ್ ಅವರ್ ಲೈಫ್ ಈಸ್ ಎ ದಿಸ್, ಓಕೆ, ಎ blank paper. And you know, we are so great, we are so crazy people. Nam hengide andre, we write all things whatever we want and get into problems. Okay, ನಮ್ಮ ತಿಮ್ಮಯ್ಯನವ್ರು ಚೆನ್ನಾಗಿ ಹೇಳ್ತಾರೆ, ಸೈಕಲ್ ಹೊಡೆಯೋದು ಸುಮ್ಮನೆ. ಅನ್ನೆಸರಿಲಿ ಯು ಪೇಂಟ್ ಇಟ್, ಯು ಗಿವ್ ವ್ಯಾಲ್ಯೂ ಟು ಇಟ್. ನಿಮ್ಗೆ ಏನೇನು ಬೇಕು ಎಲ್ಲ ಪೇಂಟ್ ಮಾಡ್ಕೊಂಡ್ಬಿಡೋದು, ಆ ಚಿತ್ರ ಹೀಗೆ ಇದೆ ಲೈಫ್ ಅಂತ ಅನ್ಕೊಂಬಿಡೋದು. ಅಲ್ಟಿಮೇಟ್ಲಿ nothing will be there. It is a Maya Loka. Okay. So ultimately we are hitting at ultimately it is nothingness. We came from nothing, we will go back to nothingness. So ಹುಟ್ಟಿನಿಂದ ಸಾವುವರೆಗೂ, with all humility I am telling you, last 25 years is a very long time, working with 7 masters. Okay. And these from womb to tomb we give value to these so-called all the
characters and pictures we have created, okay, ultimately it is empty sheet. Okay, so sometimes we get I have won, sometimes somebody say I have lost. What is solu gelu? Where is solu gelu? Where is savu no? Where is it? Tell me, where is it? You have given value, you have written there, and you have given this is life. Okay, so with this, friends, every man, I always say this, comes to this world all alone. Okay. Provokers, anybody will come with us? ಹುಟ್ಟಿದಾಗಲೂ ಏಕಾಂಗಿ, ಹೋಗುವಾಗಲೂ ಏಕಾಂಗಿ. So, if at all we leave behind anything, it is the legacy we leave behind. Okay, it is something, whatever punya, little bit you have done, that's what you can leave it behind. And there are runas, very, because nowadays, last 6 months to 1 year, I have been thinking of this. What we have done to our parents, tell me. What we have done? Nothing. We have taken it for granted. Okay. And next month, December 11th, we have my father's memorial lecture by Dr. M.S. Timmappa. Okay. How many people know about Vice Chancellor M.S. Timmappa? Huh? He's a psychiatrist, a great spiritual person, a great speaker also. Only daughter, she met with an accident 10 years back. His wife left 3 years back. He had a major heart surgery. When I went to his house, all alone he is sitting. Nobody. Okay? And I became emotional. I asked him, who will take care of you, sir? He said, my students are my children. So, what legacy he left behind? What legacy he left behind? The mother, the wife is gone, the daughter is gone, the only daughter is gone. What legacy he has left behind is only his students. And I told him, whatever you want, sir, please call me up. And just afternoon I was talking to somebody, all the villagers, sir, Rajshekhar sir, Namballa, Halligolu ivattu old age homes galagta ide. See, this is the social aberrations we are getting into in even the rich, so-called rich guys in cities, they are becoming what? Old age homes. They send a lot of money. From Bangalore they send money, but nobody to take care. Okay, so let us do these runas we have. Let us not go out. Let us give back to the society. Okay, Acharya Runa, how many people have thought of giving back? And if I am doing this 52 meetings every year, I am really giving back to Patriji. Okay, this is my Runa I am giving back, because he has made me what I am. And I should give back something, and this is what I tribute I am giving. Okay, this is what is dedicated to Patriji. Okay, so friends, low karuna, please. I always tell people, whoever has come here regularly, please remember that your contribution to the world is a